ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ಫೂರ್ತಿ ವಿನಯ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು, ನೇಮ್ ಹೇಳೋದನ್ನೇ ಮರ್ತೋದೆ. ಏನಪ್ಪ ಅಂತ ಅಂದರೆ ಇದೊಂದು ಸರ್ಪ್ರೈಸ್ ವಿಡಿಯೋ ಅಂತ ಅಂದ್ಕೊಳ್ಳಿ. ವಿಡಿಯೋ ನಿಮ್ಗೆ ಆಲ್ರೆಡಿ ನೋಡಿರ್ತೀರಾ. ಏನಪ್ಪ ಅಂದರೆ ನಮ್ಮ ವೈಫು ಆ್ಯಕ್ಚುಲಿ ಪ್ರೆಗ್ನೆಂಟು. ನಿಮಗೆಲ್ಲ ಹೇಳಿದ್ದೀನಿ ಅನ್ಕೊತೀನಿ. ನೋಡಿದೆ ಕೆಲವೊಬ್ರಿಗೆ ಗೊತ್ತಿರಲ್ಲ. ಈಗ 6 months ನಡೀತಾ ಇದೆ. ಅವಳಿಗೆ ತುಂಬ ದಿನದಿಂದ ಮೇಘನಾಸ್ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಅಂತ ಹೇಳ್ತಾ ಇದ್ಲು. ಸೊ ಇಲ್ಲೆಲ್ಲೂ ನಿಯರೆಸ್ಟಲ್ಲಿ ರೆಸ್ಟೋರೆಂಟ್ ಟೈಪಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಮೇಘನಾಸ್ ಬಿರಿಯಾನಿ ಫಸ್ಟ್ ಎಲ್ಲ ಇರಲಿಲ್ಲ. ನಾನು ಯಾವತ್ತೂ ಕರ್ಕೊಂಡು ಹೋಗಲಿಲ್ಲ. ಅವಳಿಗೆ ಮೇಘನಾಸೇ ಸ್ವಲ್ಪ ಜಾಸ್ತಿ ಇಷ್ಟ. ನಾಟಿ ಸ್ಟೈಲು ಇಷ್ಟ, ಬಟ್ ಮೇಘನಾಸ್ ಇಷ್ಟ. ಮೇಘನಾಸಲ್ಲಿ ಕರ್ಕೊಂಡೋಗಿ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅವಳಿಗೆ ಗೊತ್ತಿಲ್ಲ. ಅವಳು ಹೋಟೆಲ್ ಹತ್ರ ಇದ್ದಾಳೆ. ನಾನು ಬಂದುಬಿಟ್ಟು ರೆಡಿ ಆಗಿದ್ದೀನಿ. ಹೋಗ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ಮೇಘನಾಸ್ ಕರ್ಕೊಂಡು ಹೋದ್ಮೇಲೆ ಅವಳು ಯಾವ ರೀತಿ ರಿಯಾಕ್ಷನ್ ಕೊಡ್ತಾಳೆ ನೋಡೋಣ. ಓಕೆನಾ? ಸೊ ನಾನೇನು ಹೇಳಿರಲ್ಲ, ನೋಡೋಣ. ಅಷ್ಟೊಂದು ಎಕ್ಸೈಟ್ ಆಗಲ್ಲ, ಯಾಕಂದರೆ ಅವ್ಳಿಗೆ ಗೊತ್ತಿರುತ್ತೆ. ಯಾವತ್ತೋ ಅಂದಿದ್ದೀನಿ ನಾನು ಕರ್ಕೊಂಡು ಹೋಗ್ತೀನಿ ಯಾವತ್ತಾದ್ರು ಅಂತ. ಬಟ್ ಇವತ್ತೇ ಕರ್ಕೊಂಡು ಹೋಗ್ತೀನಿ ಅಂತ ಗೊತ್ತಿಲ್ಲ. ತಿಂತಾಳೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಆಮೇಲೆ ಅಲ್ಲೋದ್ಮೇಲೆ ತಿನ್ನಲ್ಲ ಅಂದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತಲೇ ಹೇಳೋಕ್ಕಾಗಲ್ಲ. ಸೊ ನೋಡೋಣ ಏನಾಗುತ್ತೆ ಎತ್ತ ಅಂತ. ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಬನ್ನಿ. ದೃಷ್ಟಿ ಆಯ್ತದೆ ನೋಡ್ಬೇಡಿ, ಬೆಸ್ಸಲಾಗೈತೆ ನಮ್ ಜೋಡಿ. ರಟ್ಟು ಪುಟ್ಟ ಬಂದೆ. ಅವಳು ನೋಡಿದ್ರೆ ಊಟ ಮಾಡ್ಬಿಟ್ಟಿದ್ದಾಳಂತೆ. ನಿಮ್ಗೆ ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಊಟ ಮಾಡಿದ್ದೀನಿ ಅಂತ ಅಂದು. ನೋಡೋಣ, ಆದರೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತಿಂತಾಳ ಇಲ್ಲೋ ಚೆಕ್ ಮಾಡ್ತೀನಿ. ಬಾ, ಹಂಗೆ ಹೋಗಿ ಹೂವು ತಗೊಂಡು ಅಲ್ಲಿ ನಿಮ್ಮ ಚಾಟ್ ತಿನ್ಸ್ಕೊಂಡು ಬರ್ತೀನಿ. ಗುರು ಹೆಂಗಾಳು ನೋಡ್ಗುರು, ರೆಡಿ ಆಗಿಲ್ಲ ಏನಿಲ್ಲ. ಹೆಂಗಾಳು ನಾನೇನೋ ಕ್ಯಾಶುವಲ್ ಆಗಿ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಏನಕ್ಕೆ ವಿಡಿಯೋ ಅಂತಾಳೆ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾಯಿದ್ರೆ ಅಲ್ವಾ ಜನಕ್ಕೂ, ಏನಪ್ಪ ಇವ್ರು ಅವರೇ ಅಂತ ಗೊತ್ತಾಗೋದು. ಓಕೆ, ಪ್ಲೀಸ್. ಮತ್ತೆ ಅಲ್ಲಿ ಸಿಗ್ತೀವಿ. ಮೈಕ್ ತಗೋಬೇಕು. ಮೈಕ್ ಅಂದರೆ ಜೋರಾಗಿ ಮಾತಾಡಬೇಕಾಗುತ್ತೆ. ಹೇಳಿ ಮೇಡಮ್. ಮೈಕ್ ತಗೊಳ್ಳೋಣ, ಎಸ್ಪೆಷಲಿ ನನಗೆ ಬೇಕು ಮೈಕು. ನನ್ನ ವಾಯ್ಸು ಕಮ್ಮಿ. ಹೆಣ್ಮಕ್ಳು ವಾಯ್ಸ್ ಕಮ್ಮಿ ಅಂದರೆ ನಂಬ್ತೀರಾ ನೀವು? ಬಾಯಿ ಬಿಟ್ಟರೆ ಊರಾಗ್ಲಾ ಇರ್ತೈತೆ. ನಾನು ಹಿಂದಿದ್ದು ನೋಡಿ ವಿಡಿಯೋ ಮಾಡ್ತಾ ಇದ್ದೆ. ಚೆನ್ನಾಗಿದೆಯಾ? ಹೊಸ ಟೀ ಶರ್ಟ್ ಹಾಕೋಣ. ಸೊ ನೋಡಿದ್ರಲ್ಲ. ಸೊ ಓಕೆ, ನಾನು ರ್ಯಾಂಡಮಾಗಿ ಸರಿ ಹೋಗೋಣ ಅಂತ ಹೊರಟ್ವಿ. ಬಟ್ ಒಂಚೂರು ಐಡಿಯಾನೇ ಇರಲಿಲ್ಲ ನನಗಂತೂ, ಟು ಬಿ ಆನೆಸ್ಟ್. ಏನೋ ಮೇಘನಾಸ್ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಆ್ಯಂಡ್ ನಾನು ಊಟನೂ ಸ್ವಲ್ಪ ಮಾಡಿಬಿಟ್ಟಿದ್ನಲ್ಲ. ಸೊ ಓಕೆ, ಮಾಮೂಲಿ ಹೋಗಕ್ಕೆ ಹೋಗ್ತಾಯಿದ್ದೀವಲ್ಲ ಅಷ್ಟೇ ಅಂತ ನಾನು ಸುಮ್ಮನಾದೆ. ಬಟ್ ಆಮೇಲೆ ರೋಡ್ ಸ್ವಲ್ಪ ಚೇಂಜ್ ಆದಾಗ ಸ್ವಲ್ಪ ಎಲ್ಲಿ ಹೋಗ್ತಾಯಿದ್ದೀವಿ ಅನ್ನೋ ಡೌಟ್ ಇತ್ತು. ಬಟ್ ಆಮೇಲೆ ನೋಡಿದ್ರೆ ಫೈನಲಿ ಹಿ ಟುಕ್ ಮೀ ಟು ದಿ ಮೋಸ್ಟ್ ಅವೈಟೆಡ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಸೊ ಓಕೆ, ಸರ್ಪ್ರೈಸ್ ಏನೋ ಆಯಿತು. ಬಟ್ ಏನಂದರೆ ನಾನು ಒಳ್ಳೆ ಹೆಂಗಿದ್ದೀನಿ ಆ್ಯಂಡ್ ಅವ್ರು ಮಾತ್ರ ರೆಡಿಯಾಗಿ ಬಂದಿದ್ರು. ನಂಗೆ ಅದೊಂದು ಬೇರೆ ಒಂಥರ ಎಂಬ್ಯಾರಸಿಂಗ್ ಮೂಮೆಂಟ್ ಅನ್ನೋ ಥರ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಹೋದ್ವಿ. ನಾವು ಒಂದು ಚಿಕನ್ ಬೋನ್ಲೆಸ್ ಬಿರಿಯಾನಿ ಮತ್ತು ಒಂದು ಲಾಲಿಪಾಪ್ ತೊಗೊಂಡಿದ್ವಿ. ಆ್ಯಂಡ್ ಅದು ಸಫಿಷಿಯೆಂಟ್ ಆಗಿತ್ತು ನಮ್ಮಿಬ್ರಿಗೆ. ಆ್ಯಂಡ್ ಟೇಸ್ಟ್ ಕೂಡ ಆ್ಯಸ್ ಯೂಶುವಲ್ ಒನ್ ಆಫ್ ಮೈ ಫೇವ್ರೆಟ್ ಚೆನ್ನಾಗಿತ್ತು. ಆ್ಯಂಡ್ ಇಬ್ಬರು ಕೂಡ ಊಟ ತಿಂದ್ಕೊಂಡು ಹಾಗೆ ಮಾತಾಡಿಕೊಂಡು. ಆ್ಯಂಡ್ ಅದೇ ಹೇಳ್ತಿದ್ದೆ, ನನಗೆ ಸರ್ಪ್ರೈಸ್ ಆಯಿತು ಆ್ಯಂಡ್ ಖುಷಿ ಆಯಿತು ನನಗೆ. ಆ್ಯಂಡ್ ಆಲ್ಮೋಸ್ಟ್ ನಾನು 1 year ಅನಿಸುತ್ತೆ, 1 year ಮೇಲೆ ಆಗಿರ್ಬೋದು ತಿನ್ನಬೇಕು ಅಂತ ಅಂದ್ಕೊಂಡು. ಸೊ ತಿಂದಿರಲಿಲ್ಲ. ಸೊ ಇದು ಫೈನಲಿ ಇವತ್ತು ಗಳಿಗೆ ಕೂಡ ಬಂತು ಅಂತಲೇ ಹೇಳ್ಬೋದು. ಸೊ ಇಬ್ಬರು ಚೆನ್ನಾಗಿ ಊಟ ಮಾಡಿಕೊಂಡು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ, ಅವರು ಹಂಗೆ ಕೇಳ್ತಾಯಿದ್ರು ಹೇಗಿದೆ ಏನು ಎತ್ತ ಅಂತ. ಆ್ಯಂಡ್ ನಾನು ಮೇಯ್ನಾಗಿ ನನಗೆ ಅದೇ ನಾನು ಹಿಂಗಿದ್ದೀನಲ್ಲ, ಅಯ್ಯೋ ಏನು ಎತ್ತ ಹಿಂಗಿದ್ದೀನಿ ಅನ್ನೋ ಥರ ಫೀಲ್ ನನಗೆ. ಬಟ್ ಆದರೂ ಆಮೇಲೆ ಬಿರಿಯಾನಿ ಬಂದಮೇಲಂತೂ ಸಖತ್ತಾಗಿತ್ತು ಬಿರಿಯಾನಿ. ಆ್ಯಂಡ್ ಕಬಾಬು ಅಷ್ಟೇ, ಕಬಾಬಲ್ಲ ಲಾಲಿಪಾಪು ಕೂಡ ಸೂಪರಾಗಿತ್ತು. ದ ಬೆಸ್ಟ್ ಪಾರ್ಟ್ ಏನಂತ ಅಂದರೆ ಒಂದು ಹೇಳಲೇಬೇಕು ನಾನು. ನಾನು ಏನು ಹೇಳ್ದಿರೋನು ಈ ಅಂಡರ್ಸ್ಟ್ಯಾಂಡ್ಸ್ ಮೀ. ಆ್ಯಂಡ್ ನನಗೇನು ಕ್ರೇವಿಂಗ್ಸ್ ಆಗುತ್ತೆ ಪ್ರತಿಯೊಂದು ನಾನು ಹೇಳೋಕ್ಕೆ ಮುಂಚೆನೇ ಅವ್ರು ನನಗೆ ತಂದು ಕೊಡ್ತಾರೆ ಅಥವಾ ಮಾಡ್ತಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬಿರಿಯಾನಿಗೂ ಹಾಗೆ ಇವತ್ತು ಫುಲ್ಲು ಖುಷಿ ಆಯಿತು. ಅದೊಂಥರ ಹೇಳೋಕ್ಕೆ ಆಗಲ್ಲ. ಫೀಲಿಂಗು ಸಣ್ಣ ಪುಟ್ಟದೇ ಇರ್ಬೋದು, ಬಟ್ ಅದು ಒಂಥರ ದೊಡ್ಡ ಹ್ಯಾಪಿನೆಸ್ ಅಂತ ನನಗೆ.
ಅದಾದಮೇಲೆ ನಾನು ನೋಡಿ ಹೆಂಗಿದ್ದೀನಿ ಅಂತ ನಾನು ಹೇಳ್ತಿದ್ದೀನಿ ಅವ್ರಿಗೆ. ಸೊ ಅದನ್ನೇ ಮಾತಾಡ್ಕೊಂಡು ಇಬ್ಬರು ನಗಾಡ್ತಿದ್ವಿ. ಸೊ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಹಂಗೆ ಒಂದು ಫುಲ್ ಕ್ಲಿಪ್ಪಿಂಗ್ಸ್ ತೊಗೊಂಡು. ಆ್ಯಂಡ್ ಹೊಸ ಔಟ್ಲೆಟ್ ಇದು, ಚೆನ್ನಾಗಿದೆ. ಫಸ್ಟ್ ಟೈಮ್ ಹೋಗಿದ್ದು. ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಒಂಥರ ಓಕೆ, ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿದೆ. ಇವಾಗ ಕೇಳಲ್ಲ ಆಮೇಲೆ. ಹಾಗೆ ನಾವು ಆಚೆ ಬಂದು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಮಾತಾಡ್ತಿದ್ವಿ. ಏನಂತ ಅಂದರೆ ಲೈಕ್ ಕ್ಯಾಮ್ರಾ ಏನು ವ್ಯಕ್ತಿ ಪಬ್ಲಿಕಲ್ಲಿ ವೀಡಿಯೋ ಮಾಡೋಕೆ ಒಂಥರ ಅಲ್ವಾ. ಸೊ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಅವ್ರಿಗೆ. ಅವರು ಹೌದು ಅಂತ ಇದು ಮಾಡ್ತಾಯಿದ್ರು. ಅದಾದಮೇಲೆ ಆನ್ ದ ವೇ ಬೀಡ ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ ನಾನ್ ವೆಜ್ ಆದಮೇಲೆ. ಸೊ ಒಂದು ಬೀಡ, ನಾನು ಸ್ವಲ್ಪ ಸ್ಪ್ರೈಟ್ ಕುಡಿತಾಯಿದ್ದೆ. ಅದಾದಮೇಲೆ ಹೂವು ತರಕ್ಕೆ ಹೋಗಬೇಕಾಗಿತ್ತಲ್ಲ, ಹಂಗೆ ಹೂವು ತಗೊಂಡು ಮತ್ತೆ ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಸ್ನೇಹಿತರ ಹೋದ್ವಿ, ಅಲ್ಲೆಲ್ಲ ಸ್ವಲ್ಪ ಕೊಡೋದಕ್ಕೆ ಲೇಟ್ ಮಾಡಿದ್ರು, ಅಲ್ಲೇನೂ ಮಾತಾಡೋಕ್ಕೆ ಹೋಗಲಿಲ್ಲ. ಸೊ ನಿಜವಾಗ್ಲೂ ಮೈಕ್ ಇದ್ದಿದ್ರೆ ಆರಾಮಾಗಿ ಮೆತ್ತಗೆ ಮಾತಾಡಿದರೆ ನಾರ್ಮಲ್ ಆಗಿರೋದು ಅನಿಸುತ್ತೆ. ಬಟ್ ಮೈಕ್ ಗೆಲ್ದಿದ್ದ ಕಾರಣ ನಾವು ಜಾಸ್ತಿ ಏನು ಮಾತಾಡಿಲ್ಲ, ವಾಯ್ಸ್ ಓವರ್ ಕೊಡ್ತೀನಿ ಅಂದ್ಕೊಂಡಿದ್ದೀನಿ. ಸೊ ತಿನ್ಕೊಂಬಂದ್ವಿ, ಒಂದು ಒಳ್ಳೆ ಬೀಡ ಹಾಕ್ಕೊಂಡ್ವಿ. ಪಾರ್ಕ್ ಹೆಂಗಿದ್ರು ಓಪನ್ ಆಗಿತ್ತು. ಒಂದು 10 ನಿಮಿಷ ಹಂಗೆ ಫೈನಲ್ ಆಗಿ ಮಾತಾಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ನಮ್ಮ ವೈಫ್ಗೆ ಏನು ಅನ್ನಿಸ್ತು, ನಿನ್ನೀಗ ಅಂದ್ಕೊಂಡಿದ್ದ ನಿಜವಾಗಿ ಹೇಳು, ಅಂದರೆ ನಿಂಗೇನಾದರೂ ಅನ್ನಿಸ್ತಾ ಮೇಘನಾಸ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ, ಅಥವಾ ಏನು ಅಂದ್ಕೊಂಡಿದ್ದೆ? ನಾರ್ಮಲಾಗಿ ಓಕೆ ಅಂತಲೇ ಫಿಕ್ಸ್ ಆಗಿದ್ದೆ ನಾನು. ಆಮೇಲೆ ಅಂದರೆ ನಾನು ಆ ಕಡೆ ಕರ್ಕೊಂಡು ಹೋದ್ನಲ್ಲ, ಆಮೇಲೆ ಅಲ್ಲಿ ಹೋದ್ಮೇಲೆ ಅದೇ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ತಲ್ಲ, ಅವಾಗ ಯಾಕೋ ಫ್ಲ್ಯಾಶ್ ಆಯಿತು. ಏನಂತ? ಈ ಥರ ಮೇಘನಾಸ್ ಕರ್ಕೊಂಡು ಹೋಗ್ಬೋದೇನೋ ಅಂತ. ಆಮೇಲೆ ಇಲ್ಲ, ಯಾಕೆ ನಾನೇ ಹೇಳ್ಬಿಡೋದು ಅಂದ್ಬಿಟ್ಟು ಸುಮ್ಮನಿದ್ದೆ ನಾನು. ಆಮೇಲೆ ಬೇರೆ ಆಗೋದ್ರೆ ಬೈಕ್ ಹಾಕ್ಬಿಡ್ತೀನಿ ಅಂತ ಫುಲ್ ಖುಷಿ ಆಯ್ತು. ಆ್ಯಕ್ಚುಲಿ ಏನಂದರೆ ನನಗೆ ಎಲ್ಲಿದೆ ಅಂತ ಲೊಕೇಶನ್ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ಬಿಟ್ಟು ಎಲ್ಲಿ ಅಂತ ಸರ್ಚ್ ಮಾಡ್ತಾಯಿದ್ದೆ. ಅವಾಗ ಆ್ಯಕ್ಚುಲಿ ಅವ್ಳಿಗೆ ಹೇಳಿದೆ, ಅವಳು ಒಂಥರ ಹೌದಾ ಅಂತ ಆಶ್ಚರ್ಯಪಟ್ಲು. ಅಲ್ಲ ಫಸ್ಟೇ ಹೇಳ್ಬೇಕಲ್ವಾ, ಯಾಕಂದರೆ ನಾನು ನೋಡಿ ಹೆಂಗಿದ್ದೀನಿ, ಇವ್ರ ಮಾತ್ರ ಫುಲ್. ಆ್ಯಕ್ಚುಲಿ ಏನು ಸರ್ಪ್ರೈಸು ಅಂತಂದರೆ, ನನ್ನ ಹೆಂಡತಿಗೆ ಏನು ದೊಡ್ಡ ಸರ್ಪ್ರೈಸ್ ಏನು ಬೇಕಾಗಿಲ್ಲ. ಈ ರೀತಿ ಸಣ್ಣ ಪುಟ್ಟ ತಿನ್ನೋದ್ರಲ್ಲಿ ಸರ್ಪ್ರೈಸ್ ಕೊಟ್ರೆ ಸಾಕು. ಅದಕ್ಕೋಸ್ಕರ ಕ್ರೇಜಾಗಿತ್ತು. ಒಂದೇ ತೊಗೊಂಡಿದ್ದು ಬಿರಿಯಾನಿ, ಒಂದು ಬಿರಿಯಾನಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಅನಿಸೋ ಫೀಲ್ ಇತ್ತು. ಲಾಲಿಪಾಪು ಕೂಡ ಚೆನ್ನಾಗಿತ್ತು. ಓಕೆ, ಬೋನ್ಲೆಸ್ ಬಿರಿಯಾನಿ ತೊಗೊಂಡಿದ್ದು ಏನು ಸಿಕ್ಕಾಪಟ್ಟೆ ಕೊಟ್ಟಿದ್ರು ಗುರು. ಚಿಕನು ಕೂಡ ಜಾಸ್ತಿ ಇತ್ತು, ಮತ್ತು ರೈಸು ಜಾಸ್ತಿ ಇತ್ತು. ಆ್ಯಕ್ಚುಲಿ ನಿಮ್ಗೆ ಸ್ಯಾಟಿಸ್ಫೈ ಆಯಿತಾ? ಸೂಪರ್. ಆ್ಯಕ್ಚುಲಿ ಇವಳು ತುಂಬ ದಿನದಿಂದ ಕೇಳ್ತಾ ಇದ್ದು, ವರ್ಷಗಟ್ಟಲೆ ಆಗ್ಬಿಟ್ಟಿತ್ತು. ಯಾವತ್ತೂ ನಾನು ಮೇಘನಾಸ್ ಕರ್ಕೊಂಡು ಹೋಗಿರಲಿಲ್ಲ. ಬೇರೆ ಕಡೆ ಈಚೆ ಕಡೆ ಎಲ್ಲ ಟೇಸ್ಟ್ ಮಾಡ್ತಾ ಇರ್ತೀವಿ, ತಿಂತಾ ಇರ್ತೀವಿ. ಕೈ ನೋವ್ತದೆ, ಒಂದು ನಿಮಿಷ ಇರಿ. ಇಲ್ಲ ಇಲ್ಲಿ ಹಿಂಗೆ ಇಟ್ಕೊಂಬಿಟ್ರೆ ಓಕೆ, ಕರೆಕ್ಟಾಗೈತೆ. ಇಷ್ಟೇ ವೀಡಿಯೋ. ಅವಾಗವಾಗ ಏನಾದರೂ ಸಣ್ಣ ಪುಟ್ಟ ಈ ರೀತಿ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ. ನಮಗೆ ಬೇರೆ ರೀತಿ ಕಂಟೆಂಟ್ಗಳು ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತ ಅಷ್ಟೊಂದು ಐಡಿಯಾಗಳಿಲ್ಲ. ಓಕೆ, ಫಸ್ಟೆಲ್ಲ ನಿಜವಾಗೂ ಅಂದರೆ ನಾನು ನಾರ್ಮಲಾಗಿ ಮಾಡಿದ್ರೆ ಟ್ರಾವೆಲ್ ಕಂಟೆಂಟ್ ಅಂದರೆ ಅಲ್ಲಿ ಹೋಗು ತೋರಿಸು ಮಾಡು ಅಂತ ಮಾಡ್ತಾಯಿದ್ದೆ. ಡೈಲಿ ವ್ಲಾಗ್ಸು ಕೆಲವೊಂದು ಮಾಡ್ತಾಯಿದ್ದೆ. ಡೈಲಿ ವ್ಲಾಗ್ಸ್ ಅಂದರೆ ಡೈಲಿ ಲೈಫ್ ಸ್ಟೈಲ್ ಆ್ಯಂಡ್ ನಂದು ಏನಿರುತ್ತೆ ಆ ಥರ ಫುಲ್ ರಾ ಆ್ಯಂಡ್ ರಸ್ಟಿಕ್ಕಾಗಿ ತೋರಿಸ್ತಾ ಇದ್ದೆ. ನನ್ನ ಯೂಟ್ಯೂಬ್ ಚಾನಲ್ ವಿನಯ್ ಕರ್ನಾಡ್ ಯೂಟ್ಯೂಬ್ ಚಾನಲ್ ಇದೆ. ಇದು ಕಪಲ್ಸ್ ಅಂದರೆ ನನ್ನ ಹೆಂಡತಿ ಸೇರಿಸಿ ಇಬ್ಬರು ಜೊತೆ ಆಗಿರೋಂಥ. ಆ್ಯಕ್ಚುಲಿ ಬೀಡ ಎಲ್ಲ ನಾನು ಕಾಣಿಸ್ತೈತೆ ಬಾಯಲ್ಲಿ, ತಪ್ಪು ತಿಳ್ಕೊಂಬೇಡ್ರಿ. ಸೊ ಇಬ್ಬರದ್ದು ಸೇರ್ ಆಗಿರೋದ್ರಿಂದ ಯಾವ ರೀತಿ ಡಿಫ್ರೆಂಟಾಗಿ ಮಾಡಬೇಕು ಏನು ಎತ್ತ ನಮ್ಮ ಲೈಫ್ ಸ್ಟೈಲ್ನೇ ತೋರಿಸೋದಾ, ಅಥವಾ ನನಗೆ ವೆರೈಟಿಯಾಗಿ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಆದರೂ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ನೋಡೋಣ ಮುಂದೆ ಮಾಡ್ತಾ ಏನಾದರೂ ಹೊಸ ಐಡಿಯಾಸು, ಪ್ರಾಂಕಿಂಗ್ ಮಾಡೋದು, ಸರ್ಪ್ರೈಸಸ್ಸು ಈ ರೀತಿಯೆಲ್ಲ ಬರ್ತಾ ಇರುತ್ತೆ. ನೋಡೋಣ. ಮತ್ತು ಈಗ ಒಂದು 35 ಜನ ಆಗಿದ್ದಾರೆ. ಈ ವಿಡಿಯೋ ಹಾಕಿದ್ಮೇಲೆ ಎಷ್ಟು ಜನ ಆಗ್ತಾರೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ಜನ ಆಗಿರ್ತಾರೆ ಅಂತಲೂ ಮತ್ತೆ ಹೇಳ್ತೀನಿ. ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ, ಓಕೆನಾ? ಇವಾಗ ನಮ್ಮ ಚಾನಲ್ಗೆ ಒಂದು ಇಂಟ್ರ್ಯೂ ಕೊಡ್ತೀವಿ, ಓಕೆನಾ? ಇಬ್ಬರು ಸೇರಿಕೊಂಡು ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ವಿನಯ್ ಲೈಫ್ ಸ್ಟೈಲ್ ಅಣ್ಣ. ಓಕೆ ವೆಲ್ಕಮ್ ಬ್ಯಾಕ್ ಟು ಓಕೆ ಮತ್ತೆ ಸ್ಟಾರ್ಟ್. ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ವಿನಯ್ ಲೈಫ್ ಸ್ಟೈಲ್. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀವಿ. ಈ ಎಂಟ್ರಿನ ಲಾಸ್ಟಲ್ಲೂ ಹಾಕಿರ್ತೀವಿ, ಫಸ್ಟಲ್ಲೂ ಹಾಕಿರ್ತೀವಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ. ನನಗೂ ಕೆಲವೊಂದು ಐಡಿಯಾಸ್ ಕೊಡಿ. ದೊಡ್ಡ ಯೂಟ್ಯೂಬರ್ಸ್ನ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಂಗೆ ಇವಾಗ ಬರ್ತಾ ಇರೋ ಯೂಟ್ಯೂಬರ್ನೂ ಕೂಡ ಸಪೋರ್ಟ್ ಮಾಡಿ, ಓಕೆ?
ಆ್ಯಕ್ಚುಲಿ ಲಾಸ್ಟ್ ಟೈಮ್ ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗ 100 ಸಬ್ಸ್ಕ್ರೈಬರ್ಸು ಒಂದಿಂದಲೇ ಆಗಿದ್ರು. ಇವಾಗ 35-36 ನಿಂತವ್ರೆ. ಎನಿವೆ ನೋಡೋಣ. ಒನ್ ಡೇ ಅಲ್ಲಿ ಆಗಿದ್ದೀರ? 1 ಡೇನ 2 ಡೇಸಾ? 2 ಡೇಸಲ್ಲಿ ಆಗಿದ್ದು. ಎನಿವೆ ಎಷ್ಟೋ ಆಗಲಿ, ಆರಾಮಾಗಿ ಆಗಲಿ, ಟೆನ್ಷನ್ ಇಲ್ಲ, ಪ್ಲೀಸ್. ಲೈಫಲ್ಲಿ ಏನಂದರೆ ಏನೇನೋ ಅಂದ್ಕೊಂಡಿರ್ತೀವಿ ಮಾಡಬೇಕು ಅಂತ, ಅದು ಸಕ್ಸಸ್ ಆಗುತ್ತೆ ಆಗಲ್ಲ ಅನ್ನೋದು ನೆಕ್ಸ್ಟು. ಬಟ್ ಏನಂದರೆ ಅಂದ್ಕೊಂಡಿದ್ದ ಮಾಡ್ತಾಯಿದ್ದೀವಿ ಅನ್ನೋದೇ ದೊಡ್ಡ ಖುಷಿ. ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಏನಂತೀರ? ಎಷ್ಟು ಸರಿ ಬಾಯ್ ಹೇಳ್ತಾ ಇದ್ದೀನೋ. ಬಾಯ್ 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 ಬಾಯ್. ರಟ್ಟಿ ಪುಟ್ಟ ರ ಅರಟೆ.